ಪದೇ ಪದೇ ಊಟದಲ್ಲಿ ಕೂದಲು ಸಿಗ್ತಿದ್ಯಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಮಸ್ಯೆಗೆ ಒಂದು ಕಾರಣ ಇದ್ದೇ ಇರುತ್ತೆ. ಈ ಕಾರಣವನ್ನ ತಿಳಿದು ಸರಿಪಡಿಸಿದ್ರೆ ಸಮಸ್ಯೆಗಳನ್ನ ಮನೆಯಲ್ಲಿಯೇ ಬಗೆಹರಿಸಬಹುದು. ಹಿಂದೂ ಧರ್ಮದಲ್ಲಿ ಆಹಾರದಲ್ಲಿ ಕೂದಲು ಬೀಳೋದನ್ನ ಅಶುಭ ಶಕುನವೆಂದು ಪರಿಗಣಿಸಲಾಗುತ್ತೆ. ಇನ್ನು ಆಹಾರದಲ್ಲಿ ಕೂದಲು ಕಾಣಿಸಿಕೊಳ್ಳೋದು ಸಾಮಾನ್ಯವಾದ್ರೂ ಕೂಡ ಕೆಲವರಿಗೂ ಇದು ಪದೇ ಪದೇ ಆಗುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಹಾರದಲ್ಲಿ ಪದೇ ಪದೇ ಕೂದಲು ಕಾಣಿಸಿಕೊಳ್ಳೋದು ಒಳ್ಳೆಯ ಶಕುನವಲ್ಲ. ಇದು ದುರದೃಷ್ಟ ಅಥವಾ ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರಬಹುದು. ಪ್ರಾಚೀನ ಗ್ರಂಥಗಳು ಇಂತಹ ಚಿಹ್ನೆಗಳನ್ನ ಭವಿಷ್ಯದ ಬದಲಾವಣೆ ಅಥವಾ ಸಮಸ್ಯೆಯ ಸೂಚನೆಯಾಗಿ ಪರಿಗಣಿಸುತ್ತೆ. ಆಹಾರದಲ್ಲಿ ಕೂದಲು ಕಂಡು ಬಂದ್ರೆ ಜಾತಕದಲ್ಲಿ ದೋಷವಿರಬಹುದು ಅಂತ ಜ್ಯೋತಿಷ್ಯಗಳು ಹೇಳ್ತಾರೆ. ಇದು ವಾಸ್ತು ದೋಷ ಅಥವಾ ಪಿತೃದೋಷದಿಂದ ಆಗಿರಬಹುದು. ಇಂತಹ ಸಮಸ್ಯೆಗಳು ಒತ್ತಡ, ಹಣಕಾಸಿನ ನಷ್ಟ ಅಥವಾ ಕೌಟುಂಬಿಕ ವಿವಾದಗಳಿಗೆ ಕಾರಣವಾಗಬಹುದು. ಆಹಾರದಲ್ಲಿ ಕೂದಲು ಪದೇ ಪದೇ ಕಾಣಿಸಿದ್ರೆ ಇದು ಪಿತೃದೋಷದ ಸಂಕೇತವಾಗಿರಬಹುದು. ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಇಂತಹ ಘಟನೆಗಳು ನಡೆದ್ರೆ ನಿಮ್ಮ ಪೂರ್ವಜರು ಅತೃಪ್ತರಾಗಿದ್ದಾರೆ ಅಂತ ಜ್ಯೋತಿಷ್ಯಗಳು ತಿಳಿಸ್ತಾರೆ. ಪಿತೃದೋಷವು ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಥವಾ ವಿವಾದಗಳಿಗೆ ಕಾರಣವಾಗಬಹುದು. ಈ ದೋಷವನ್ನ ಸರಿಪಡಿಸೋದಕ್ಕೆ ಕೆಲವು ಸರಳ ಉಪಾಯಗಳನ್ನ ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತೆ. ಪೂರ್ವಜರ ಚಿತ್ರಗಳಿಗೆ ಗೌರವ. ಮನೆಯ ದಕ್ಷಿಣ ಗೋಡೆಯ ಮೇಲೆ ಪೂರ್ವಜರ ಚಿತ್ರವನ್ನ ಇಡಿ ಅಥವಾ ಪ್ರತಿದಿನ ಅದಕ್ಕೆ ಹೂವಿನ ಹಾರವನ್ನ ಸಮರ್ಪಿಸಿ. ಇದು ಪೂರ್ವಜರ ಆಶೀರ್ವಾದವನ್ನ ಪಡೆಯುವುದಕ್ಕೆ ಸಹಾಯ ಮಾಡುತ್ತೆ. ಅನ್ನದಾನ. ಇನ್ನು ಪಿತೃಪಕ್ಷದ ಸಮಯದಲ್ಲಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ. ಪೂರ್ವಜರ ಸ್ಮರಣಾರ್ಥ ದಾನವನ್ನ ಮಾಡಿ. ಇದು ಪಿತೃದೋಷವನ್ನ ಕಡಿಮೆ ಮಾಡುತ್ತೆ. ಇನ್ನು ಅರಸಿನ ಮರಕ್ಕೆ ನೀರು, ಹೂವು, ಹಸಿ ಅಕ್ಕಿ, ಹಾಲು, ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನ ಸಮರ್ಪಿಸಿ. ಪ್ರತಿದಿನ ಈ ಮರದ ಬಳಿ ಪ್ರಾರ್ಥಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನ ದೂರವಿಡುತ್ತೆ. ದಕ್ಷಿಣ ದಿಕ್ಕಿನಲ್ಲಿ ದೀಪ. ಪ್ರತಿ ರಾತ್ರಿ ದಕ್ಷಿಣ ದಿಕ್ಕಿಗೆ ಎದುರಾಗಿ ದೀಪವನ್ನ ಹಚ್ಚಿ. ಇದು ಪೂರ್ವಜರ ಆತ್ಮಕ್ಕೆ ಶಾಂತಿ ನೀಡುತ್ತೆ. ಅಥವಾ ಬಡವರಿಗೆ ಸಹಾಯ ಮಾಡಿ. ಬಡ ಹುಡುಗಿಯ ಮದುವೆಗೆ ಸಹಾಯ ಮಾಡಿ ಅಥವಾ ಹಣಕಾಸಿನ ನೆರವು ನೀಡಿ. ಇದು ಒಳ್ಳೆಯ ಕರ್ಮವನ್ನ ತರುತ್ತೆ ಮತ್ತು ಪಿತೃದೋಷವನ್ನ ಶಮನಗೊಳಿಸುತ್ತೆ. ಇನ್ನು ಆಹಾರದಲ್ಲಿ ಕೂದಲು ಕಾಣಿಸಿಕೊಳ್ಳುವುದು ವಾಸ್ತು ದೋಷದಿಂದಲೂ ಆಗಿರಬಹುದು. ಮನೆಯ ಅಡುಗೆ ಮನೆಯ ವಾಸ್ತು ಸರಿಯಿಲ್ಲದಿದ್ರೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಅಡುಗೆ ಮನೆಯನ್ನ ಯಾವಾಗಲೂ ಸ್ವಚ್ಛವಾಗಿಡಿ. ಆಹಾರವನ್ನ ತಯಾರಿಸುವಾಗ ಮತ್ತು ತಿನ್ನುವಾಗ ಧನಾತ್ಮಕ ಚಿಂತೆಯನ್ನ ಇಟ್ಕೊಳ್ಳಿ. ವಾಸ್ತು ಪ್ರಕಾರ ಅಡುಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿರಬೇಕು. ಇದು ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಆಹಾರದಲ್ಲಿ ಕೂದಲು ಕಾಣಿಸಿಕೊಂಡ್ರೆ ಅದನ್ನ ತಕ್ಷಣ ತೆಗೆದುಹಾಕಿ. ಆಹಾರವನ್ನ ಎಂದಿಗೂ ತಿರಸ್ಕರಿಸಬೇಡಿ. ಆಹಾರವನ್ನ ಗೌರವದಿಂದ ತಿನ್ನುವುದು ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿದೆ. ಆಹಾರ ತಯಾರಿಕೆಯ ಸಮಯದಲ್ಲಿ ಕೂದಲು ಬೀಳದಂತೆ ಎಚ್ಚರಿಕೆ ವಹಿಸಿ. ತಲೆಗೆ ಒಂದು ಬಟ್ಟೆಯನ್ನ ಕಟ್ಟಿಕೊಂಡು ಆಹಾರ ತಯಾರಿಸುವುದು ಒಳ್ಳೆಯ ಅಭ್ಯಾಸ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಹಾರದಲ್ಲಿ ಕೂದಲು ಕಾಣಿಸಿಕೊಳ್ಳುವುದು ಪಿತೃದೋಷ ಅಥವಾ ವಾಸ್ತು ದೋಷದ ಸಂಕೇತವಾಗಿರಬಹುದು. ಇದು ಆರ್ಥಿಕ ಸಮಸ್ಯೆ, ಒತ್ತಡ ಅಥವಾ ಕೌಟುಂಬಿಕ ವಿವಾದಗಳಿಗೆ ಕಾರಣವಾಗಬಹುದು. ಪೂರ್ವಜರಿಗೆ ಗೌರವ ಸಲ್ಲಿಸಿ, ಅರಿಸಿನ ಮರಕ್ಕೆ ಪೂಜೆ ಮಾಡಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿ. ಅಡುಗೆ ಮನೆಯ ವಾಸ್ತುವನ್ನ ಸರಿಪಡಿಸಿ. ಈ ಉಪಾಯಗಳಿಂದ ಪಿತೃದೋಷ ಕಡಿಮೆಯಾಗಿ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತೆ. ಆಹಾರವನ್ನ ಗೌರವದಿಂದ ಸೇವಿಸಿ ಜಾಗರೂಕರಾಗಿರಿ.